ಅರೆ ಗಣಪತಿ ಇಲ್ಲೇ ಇದೆ. ಗಣಪತಿ ಸಿಕ್ತಾವ್, ಗಣಪತಿ ಸಿಕ್ತಾವ್, ಸಿಕ್ತಾವ್ ಸಿಕ್ತಾವ್, ಗಣಪತಿ ಸಿಕ್ತಾವ್. ಎಲ್ರು ಬನ್ನಿ, ಗಣಪತಿ ಸಿಕ್ತಾವ್, ಎಲ್ರು ಬನ್ನಿ. ಇಲ್ಲಿ ಸಿಕ್ತಾವ್. ಬಾಲ, ಎಲ್ಲಿತ್ತು ಗಣೇಶ ಮೂರ್ತಿ? ಅಲ್ಲಿ ಯಾರೋ ಬಚ್ಚಿಟ್ಟಿದ್ರು, ಆಟ ಆಡ್ಸ್ಬೇಕು ಅಂತ. ನಮ್ಮಲ್ಲೇ ಯಾರೋ ಕಳ್ಳರು ಬಚ್ಚಿಟ್ಟಿದ್ರು ಅನ್ಸುತ್ತೆ. ಸದ್ಯ ಗಣೇಶ ಸಿಕ್ತಲ್ಲ. ಅಕ್ಕ, ಗಣೇಶನ ಅಲ್ಲಿಡಿ. ರಚನಾ ಯಾಕೆ ಉತ್ತರ ಕೊಡ್ತಿಲ್ಲ? ಹೊರಟೋದ್ಲ? ಅಯ್ಯೋ ದೇವ್ರೆ, ಆ ಚೀಟಿನ ಯಾರಾದ್ರೂ ನೋಡಿದ್ರೆ? ಹೇಗಿದೆ ವಜ್ರೇಶ್ವರಿ ಮೈಗೆ? ಬೆಳಿಗ್ಗೆ ಫೋನ್ ಮಾಡಿದಾಗ ಎಗರಾಡ್ತಿದ್ದೆ. ಏನ್ ಮಾಡ್ಕೋತೀಯೋ ಮಾಡ್ಕೋ ಹೋಗು ಅಂತ ಆವಾಜ್ ಹಾಕ್ದೆ. ಮನೆಯವ್ರ ಮುಂದೆ ನೀನ್ ಮಾಧುರಿನ ಸಾಯಿಸಿದ ವಿಡಿಯೋ ತೋರಿಸ್ಲಾ? ನಿನ್ ಹೆಂಡತಿ ಸಾಯಿಸಿದವ್ರು ಸಿಕ್ಕಿದ್ರೆ ನೀನ್ ಏನ್ ಮಾಡ್ತೀಯ ಅಂತ ಸಂಜೀವನ್ ಕೇಳಿದಾಗ ಅವನ್ ಏನ್ ಹೇಳ್ದ ಗೊತ್ತಾ? ಅವ್ರಿಗೆ ಚಿತ್ರ ಹಿಂಸೆ ಕೊಟ್ಟು ಕೈಯನ್ನ ಸಪರೇಟ್ ಆಗಿ ಕಾಲನ್ನ ಸಪರೇಟ್ ಆಗಿ ಕತ್ತರಿಸಿ, ಕಣ್ಣನ್ನ ಕಿತ್ತಾಕಿ ಕಿವಿನ ಕತ್ತರಿಸಿ ನಾಲ್ಗೆನ ಹೊರಗೆ ಕುಯ್ದು ಕೇಳೋದಕ್ಕೆ ಭಯ ಆಗ್ತಿದೆಯಲ್ಲ, ಅನುಭವಿಸೋಕೆ. ತೋರಿಸ್ಲಾ ವಿಡಿಯೋನ? ಬೇಡ ಬೇಡ. ಏನೋ ಒಂದು ಗಲಾಟೆ ಎಬ್ಸಿ ನೀನು ನಿನ್ ಮಗಳನ್ನ ಇವತ್ತಿಲಿಂದ ಕರ್ಕೊಂಡು ಹೋಗ್ಬೇಕು. ಅದೇ ನಿನಗ್ ಟಾಸ್ಕ್. ಮಿಸ್ ಆದ್ರೆ ನಿನ್ನಿಷ್ಟ. ಸಜೀವ, ಚಿಕ್ಕಪ್ಪ ಸಮಯ ಆಗ್ತಿದೆ. ಮೊದಲು ಊಟ ಮುಗಿಸೋಣ, ಆಮೇಲೆ ಕತೆ ಓದಿ ಮಹಾಮಂಗಳಾರತಿ ಮಾಡಿ ಹಬ್ಬ ಮುಗಿಸೋಣ. ಸರಿ ಚಿಕ್ಕಪ್ಪ. ರಚ್ಚು, ನೀನು ಕೂತ್ಕೋ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಹೌದು ಕಂದ, ನೀ ಕೂತ್ಕೋ, ನಾನ್ ಬಡಿಸ್ತೀನಿ. ಅಯ್ಯೋ, ಜೀವ ಅವ್ರಿಗೆ ಪ್ರಸಾದ ತಿನ್ಸಿದ್ರೆ ತಾನೇ ವ್ರತ ಮುಗಿಯೋದು. ರಚ್ಚು, ಒಂದ್ ಸಿಗ್ನಲ್ ಮಾಡಿದಿದ್ರೆ ಅವೆಲ್ಲ ತಿನ್ನಿಸ್ತಾ ಇದ್ನಲ್ಲ. ಎಲ್ರು ಊಟ ಮಾಡಿ.
ಅಡುಗೆ ಅದ್ಭುತವಾಗಿದೆ. ಏನೇ ಹೇಳಿ ನಮ್ ಸಂಜೀವನ್ ಕೈ ರುಚಿನೇ ಕೈ ರುಚಿ. ಅಡಿಗೆಗೆ ಅಷ್ಟೊಂದು ಉಪ್ಪು ಸುರಿದಿದ್ನಲ್ಲ, ಆದ್ರೂ ಉಪ್ಪು ರುಚಿಯಾಗಿದೆ. ಹೇಗೆ? ಚೆನ್ನಾಗಿ ಊಟ ಮಾಡಿ ಶಕ್ತಿ ಬರೆಸ್ಕೊಂಡು ಜೋರಾಗಿ ಕಿರಿಕ್ ಮಾಡ್ಬೇಕು ನೀನು. ನಿನಗ್ ಬೇರೆ ಆಪ್ಷನ್ ಇಲ್ಲ ವಜ್ರೇಶ್ವರಿ. ಒಂದೋ ಜಗಳ ಮಾಡಿ ರಚನಾನ ವಾಪಸ್ ಕರ್ಕೊಂಡು ಹೋಗು, ಇಲ್ಲ ಅಂದ್ರೆ ನೀನು ಸಂಜೀವನ್ ಕೈಯಲ್ಲಿ ಸಾಯೋದಕ್ಕೋ ಅಥವಾ ಜೈಲಿಗೆ ಹೋಗೋದಕ್ಕೋ ಇವೆರಡರಲ್ಲಿ ಒಂದಕ್ಕೆ ರೆಡಿಯಾಗಿರು. ರಚನಾ, ಗಣೇಶನ್ಗೆ ಮಹಾಮಂಗಳಾರತಿ ಮಾಡ್ಬಿಡು. ಕತೆ ಓದಿ ಪೂಜೆ ಮುಗಿಸೋಣ. ಅರೆ, ಇಲ್ಲಿದ್ದು ಚಿನ್ನದ ಗಣೇಶನ್ ವಿಗ್ರಹ ಎಲ್ಲೋಯ್ತು? ಅಲ್ಲ, ಇಲ್ಲೇ ಇದ್ದ ವಿಗ್ರಹ ಇಟ್ಟ ಜಾಗದಲ್ಲಿ ಹೇಗೆ ಮಾಯ ಆಗಕ್ ಸಾಧ್ಯ? ಕೃಷ್ಣ, ನೀನೇನಾದ್ರೂ ಆಟ ಆಡಿಸ್ಬೇಕು ಅಂತ ಗಣೇಶನ ಬಚ್ಚಿಟ್ಟಿದ್ಯಾ? ಇಲ್ಲ ಅಜ್ಜಿ. ಕೃಷ್ಣ ಪುಟ, ದೇವ್ರ ವಿಷಯದಲ್ಲಿ ಹೀಗೆಲ್ಲ ತಮಾಷೆ ಮಾಡ್ಬಾರ್ದು. ಎಲ್ಲಾದ್ರೂ ಎತ್ತಿಟ್ಟಿದ್ರೆ ನಮ್ಮ ಹತ್ರ ಹೇಳು. ಇಲ್ಲ ಅತ್ತೆ, ನನ್ ಮುಟ್ಲಿಲ್ಲ. ಅವಳು ಇಂಥ ವಿಷಯದಲ್ಲೆಲ್ಲ ಪ್ರಾಕ್ಟಿಕಲ್, ಜೋಕ್ ಎಲ್ಲ ಮಾಡಲ್ಲ. ಬೇರೆ ಯಾರಾದ್ರೂ ಎಲ್ಲಾದ್ರೂ ಇಟ್ರ ಬನ್ನಿ ಹುಡ್ಕೋಣ. ಅರೆ, ಗಣಪತಿ ಇಲ್ಲೇ ಇದೆ. ಗಣಪತಿ ಸಿಕ್ತಾವ್, ಗಣಪತಿ ಸಿಕ್ತಾವ್, ಸಿಕ್ತಾವ್ ಸಿಕ್ತಾವ್, ಗಣಪತಿ ಸಿಕ್ತ. ಎಲ್ರು ಮನೆ ಗಣಪತಿ ಸಿಕ್ತ, ಎಲ್ರು ಮನೆ ಇಲ್ಲಿ ಸಿಕ್ತು. ಬಲ, ಎಲ್ಲಿತ್ತು ಗಣೇಶ ಮೂರ್ತಿ? ಅಲ್ಲಿ ಯಾರೋ ಬಚ್ಚಿಟ್ಟಿದ್ರು. ಆಟ ಆಡ್ಸ್ಬೇಕು ಅಂತ ನಮ್ಮಲ್ಲೇ ಯಾರೋ ಕಳ್ಳರು ಬಚ್ಚಿಟ್ಟಿದ್ರು ಅನ್ಸುತ್ತೆ. ಸದ್ಯ ಗಣೇಶ ಸಿಕ್ತಲ್ಲ. ಅಕ್ಕ, ಗಣೇಶನ ಅಲ್ಲಿಡಿ. ಮಾಮ್, ಒಂದ್ ನಿಮಿಷ, ಅದನ್ನ ಕೊಡಿ ಇಲ್ಲಿ. ಇದು ನಾನ್ ತಂದಿದ್ದ ಗಣೇಶ ಅಲ್ಲ. ರಣ, ಏನ್ ಹೇಳ್ತಾ ಇದೀಯಾ? ಹೌದು, ಇದು ಬಂಗಾರದ ಗಣೇಶ ಅಲ್ಲ, ಡೂಪ್ಲಿಕೇಟ್ ಗಣೇಶ. ಹಾಗಾದ್ರೆ ನಮ್ಮ ಗಣೇಶ ಮೂರ್ತಿ ಎಲ್ಲಿ? ಬಾಲ,
ಒರಿಜಿನಲ್ ಗಣೇಶನ್ ಕೊಡು. ಒರಿಜಿನಲ್ ಗಣೇಶನ? ಅದ್ರ ಬಗ್ಗೆ ನನಗೇನ್ ಗೊತ್ತು? ಅಲ್ಲಿ ಸಿಕ್ಕಿದ್ದನ್ನ ಹಾಗೆ ತಂದ್ಕೊಡ್ತಿದ್ದೀನಿ ನಾನು. ಬಾಲ, ಇದು ಕಾಮಿಡಿ ಮಾಡೋ ವಿಷಯ ಅಲ್ಲ. ಪೂಜೆಗೆ ಲೇಟ್ ಆಗ್ತಿದೆ, ತಂದ್ಕೊಡು. ಅಯ್ಯೋ ಅತ್ತೆ, ನಾನು ಅಲ್ಲಿಟ್ಟಿದ್ದ ಗಣೇಶನ ಮುಟ್ಲೇ ಇಲ್ಲ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ಬಾಲ, ಕೊಡು. ಅರೆ ಅಲ್ಲ, ಏನ್ನ ಕೊಡೋದು? ನೀನು ಎತ್ತಿಟ್ಕೊಂಡಿರೋ ಒರಿಜಿನಲ್ ಚಿನ್ನದ ಗಣೇಶನ್ ಕೊಡು. ಅಯ್ಯೋ ಪಾಪಿ ನನ್ ಮಕ್ಳ, ನೀವು ತಪ್ಪಿಸ್ಕೊಳಕ್ಕೆ ಅವನನ್ನ ಬಲಿ ಹಾಕ್ತಿದ್ರಲ್ರೋ. ರಾಣ, ನೀನೇನೋ ಕನ್ಫ್ಯೂಷನ್ ಅಲ್ಲಿ ಇದೆಯಾ. ನನಗ್ ಸಿಕ್ಕಿರೋ ಗಣೇಶನ ನಾನು ತಂದ್ಕೊಟ್ಟೆ ಅಷ್ಟೇನೆ, ಅದ್ ಬಿಟ್ಟು ಏನು ಗೊತ್ತಿಲ್ಲ. ಲೇ, ಸುಮ್ನೆ ಈ ನಾಟಕ ಎಲ್ಲ ಮಾಡ್ಬೇಡ. ಅರೆ, ನಾಟಕ ಮಾಡೋ ಕರ್ಮ ನನಗೇನೋ ಇದೆ. ನೀನ್ ತಂದಿದ್ ವಿಗ್ರಹ ಒರಿಜಿನಲ್ ಅಂತ ಏನ್ ಗ್ಯಾರಂಟಿ? ಲೇ, ಚಿನ್ನದ ವ್ಯಾಪಾರ ಮಾಡೋ ಫ್ಯಾಮಿಲಿ ನಮ್ದು. ದಿನ ಬೆಳಿಗ್ಗೆ ಆದ್ರೆ ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡೋ ಫ್ಯಾಮಿಲಿ ನಮ್ದು. ಈ ರೀತಿ ಗಣೇಶನ್ ತಂದು ಪೂಜೆ ಮಾಡೋ ಕರ್ಮ ನಮಗೇನಿದೆ? ನೋಡು, ನೀನು ಸುಮ್ಮನೆ ಆಟ ಆಡಿಸ್ಬೇಡ, ಕೊಡು ಗಣೇಶನ್ನ. ಇಲ್ಲಾಂದ್ರೆ ನೀನೇ ಒರಿಜಿನಲ್ ಗಣೇಶನ್ನ ಅಂತ ಅನ್ಕೋಬೇಕಾಗತ್ತೆ. ಬಾಲ ನನ್ನ ಬಾಮೈದ ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜೀವದ ಗೆಳೆಯ. ನಮ್ಮ ಹಾಗೆ ಶ್ರೀಮಂತರ ಮನೆ ಹುಡುಗ. ನನಗೋಸ್ಕರ ಸುಖ ಸಂಪತ್ತು ಎಲ್ಲವನ್ನು ಬಿಟ್ಟು ವರ್ಷಗಂಟೆ ಕಷ್ಟಪಡ್ತಾ ಇರೋನು. ಇವನ್ ಮೇಲೆ ಈ ತರ ಆರೋಪ ಹೊರಿಸ್ತಾ ಇರೋದು ಸರಿಯಲ್ಲ ರಾಣ. ಹಬ್ಬದ ಟೈಮಲ್ಲಿ ಅಣ್ಣ ತಮ್ಮಂದ್ರು ನೀವಿಬ್ರು ಯಾಕೆ ಜಗಳ ಮಾಡ್ಕೋತೀರಾ? ಈಗ ಪ್ರಶ್ನೆ ಇರೋದು ಚಿನ್ನದ ಗಣೇಶ ಎಲ್ಲಿ ಅಂತ. ಮನೆಯಲ್ಲಿ ನಾವು ನಮ್ಮವ್ರು ಬಿಟ್ಟು ಹೊರಗಿನವರು ಯಾರೂ ಇಲ್ಲ. ಹಾಗಿದ್ದ ಮೇಲೆ ಗಣೇಶ ಮಾಯ ಆಗಕ್ಕೆ ಹೇಗೆ ಸಾಧ್ಯ? ಯಾಕೆಲ್ಲ ಗಲಾಟೆ ಮಾಡ್ತಾ ಇದ್ದೀರಾ? ಗಣೇಶ ಇಲ್ಲೇ ಇದ್ದಾನೆ.